ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರೇ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿಗಳಿಗೆ ಸನ್ಮಾನ ಕೊಟ್ಟಿರೋದು ತುಂಬ ಸಂತೋಷ ಆಗ್ತಾಯಿದೆ. ಇದು ನಮಗೆ ಇನ್ನೂ ಹೆಚ್ಚಿನ ಒಂದು ಈ ಪರಿಸರ ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತು ಅದ್ರ ಬಗ್ಗೆ ಏನು ನಾವು ಕ್ರಮಗಳನ್ನು ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಮನವರಿಕೆ ಆಗ್ತಾ ಇದೆ. ಈ ಪರಿಸರ ಮಾಲಿನ್ಯದ ಬಗ್ಗೆ ಡಾಕ್ಟರ್ ತಿಮ್ಮಯ್ಯನವರು ಇವರು ನಮ್ಮ ಮೀನಾಕ್ಷಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನಾದರೂ ಒಬ್ಬ ವೈದ್ಯನಾಗಿ ಹೇಳೋದು ಇಷ್ಟೇ, ಪರಿಸರನ ರಕ್ಷಿಸ್ತಿರೋದು ಯಾರನ್ನೂ ಮೆಚ್ಚೋದಕ್ಕಲ್ಲ ಅಥವಾ ಇನ್ಯಾವುದೋ ಒಂದು ಗ್ರಹ ನಮ್ಮ ಗ್ರಹನ ಬಂದು ಆಕ್ರಮಿಸುತ್ತೆ ಅಲ್ಲ. ಈ ಪರಿಸರ ಮಾಲಿನ್ಯದಿಂದ ದಿನನಿತ್ಯ ನಮಗೆ ನಾವೇ ನಮ್ಮನ್ನು ನಾಶ ಮಾಡ್ಕೊಳ್ತೀವಿ ಮನುಷ್ಯರು. ಜಲಮಾಲಿನ್ಯದಿಂದ ಬರ್ತಕ್ಕಂತಹ ರೋಗಗಳನ್ನ ಲಿಸ್ಟ್ಗಳನ್ನ ನೀವು ಕೇಳಿಬಿಟ್ರೆ ನೀವು ನೀರು ಕುಡಿಯೋದೇ ನಿಲ್ಲಿಸ್ಕೊಳ್ತೀರಿ, ಅಷ್ಟು ಕಾಯಿಲೆ ಬರ್ತದೆ ಈ ಮಾಲಿನ್ಯದಿಂದ ಉಂಟಾಗಿರ್ತಕ್ಕಂಥ. ನದಿಗಳ ಈ ಒಂದು ಮಾಲಿನ್ಯದಿಂದ ಬರ್ತಕ್ಕಂಥ ನೀರನ್ನು ನಾವು ಕುಡಿಯೋದ್ರಿಂದ ಟೈಫಾಯ್ಡ್ ಬರ್ಬೋದು ಅಥವಾ ಡಯೇರಿಯಾ ಬರ್ಬೋದು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಡಿಸೀಸಸ್ ಬರ್ಬೋದು, ವಾಂತಿ ಆಗ್ಬೋದು, ಬೇದಿ ಆಗ್ಬೋದು. ಒಂದು 100 ಡಾಕ್ಟರ್ ಯೋಗಣ್ಣ ಅವರು ಇಲ್ಲೇ ಇದ್ದಾರೆ, ಒಂದು ಅವ್ರು ಕೇಳ್ಬಿಟ್ರೆ ಒಂದು 100 ಲಿಸ್ಟ್ ಈಗಲೇ ಹೇಳ್ಬೋದು. ವಾಟರ್ ಬಾಲ್ ಡಿಸೀಸಸ್ ಟಕ್ ಅಂತ ಅವ್ರ ಕ್ಲಾಸ್ಗೆ ಹೇಳಿ ಅಭ್ಯಾಸ ಆಗೋದು, ಆ ಲಿಸ್ಟನ್ನೇ ಕೊಟ್ಬಿಡ್ತಾರೆ. ಅದಕ್ಕೆಲ್ಲ ಯಾರು ಕಾರಣ? ಸತ್ ಹೆಣಗಳು ತೊಗೊಂಡೋಗಿ ಇದಕ್ಕೆ ನದಿಗಳಲ್ಲಿ ಅದರಿಂದ ಬರ್ತಕ್ಕಂಥ ನೀರಿನ ಬಹುತೇಕ ಈ ಫ್ಯಾಕ್ಟ್ರಿಗಳನ್ನ ಬಳಸಿ ನೀರನ್ನು ನದಿಗಳಿಗೆ ಗಂಗಾ ನದಿನ ಒಂದು ಕ್ಲೀನ್ ಮಾಡೋದಕ್ಕೆ 1000 ಕೋಟಿ ರೂಪಾಯಿನ ವೆಚ್ಚ ಮಾಡ್ತಕ್ಕಂಥದ್ದು. ಯಾಕೆ? ನಾವೇ ಬಿಟ್ಟಿರೋ ಈ ಕೊಳಕು ನೀರನ್ನು ತಗೊಂಡು. ಇನ್ನು ವಾಯು ಮಾಲಿನ್ಯ ಅಂತೂ ದೆಹಲಿನಲ್ಲಿ ಪ್ರಪಂಚದ ಅತ್ಯಂತ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗಿರ್ತಕ್ಕಂಥ ನಗರ ಅಂತ ಡಿಕ್ಲೇರ್ ಆಗಿದೆ. ಆಲ್ಟರ್ನೇಟ್ ಡೇಸ್ ವೆಹಿಕಲ್ಸ್ ತಗೊಂಡೋಗಿಂತ ಸರ್ಕಾರ ಹೇಳಬೇಕಾಗಿದೆ. ಯಾದಕ್ಕೋಸ್ಕರ? ಬಿಡ್ತಾ ಇರೋ ಹೊಗೆತಕ್ಕೋಸ್ಕರ. ಪಾರ್ಟಿಕಲ್ ಮ್ಯಾಟರ್ಸ್ ಅಂತ ಏನು ಹೇಳ್ತದೆ PPM ಅನ್ನೋದನ್ನು, ಅದು ಹೈಯೆಸ್ಟ್ ಡೆನ್ಸಿಟಿ ಡೆಲ್ಲಿ ಇದೆ. ಅಂದರೆ ಒಬ್ಬ ವ್ಯಕ್ತಿ ನಿರಾಳವಾಗಿ ಅಲ್ಲಿ ಗಾಳಿನ ಸೇವಿಸೋದಕ್ಕಾಗ್ತಾ ಇಲ್ಲ. ಯಾರು ಕಾರಣ? ನಾವೇ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸೇ ಮಾಡೋದಿಲ್ಲ. ಒಬ್ಬೊಬ್ಬರ ಮನೇಲಿ 2 ಕಾಲು 3 ಕಾಲು 4 ಕಾಲು. ಪಕ್ಕದವ್ರ ರಸ್ತೆಗೆ ಹೋಗಿ ಒಂದು ತರಕಾರಿ ತರಬೇಕು ಕಾಲ, ಇನ್ನು ಮೆಟ್ರೋ ಸ್ಟೇಷನ್ಗೆ ಹೋಗಿ ಡ್ರಾಪ್ ಮಾಡೋದಕ್ಕೆ ಇನ್ನೊಂದು ಕಾಲ. ಅದಕ್ಕೋಸ್ಕರ ಈ ರೀತಿ ಮಾಡಿ ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ಈ ವಾಯು ಮಾಲಿನ್ಯದಿಂದ ಬರ್ತಕ್ಕಂಥ ಕಾಯಿಲೆ ಹೆಸರು ಹೇಳ್ಬಿಟ್ರೆ ನಡ್ಕೋಗ್ಬಿಡ್ತೀವಿ. ಆಸ್ಮಾ ಆಗ್ಬೋದು, COPD ಆಗ್ಬೋದು, ಬ್ರಾಂಕೈಟಿಸ್ ಆಗ್ಬೋದು, ಇನ್ನು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗ್ಬೋದು. ಡಾಕ್ಟರ್ ಯೋಗಣ್ಣ ಅವರು 14 ವಯಸ್ಸು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬಗ್ಗೆ ಹೇಳ್ತಾ ಬೇಕಾದ್ರೆ ಅವರು ಕೇಳಿದ್ರು, 1 ಗಂಟೆ ಬೇಕಾದ್ರೆ ಒಂದು ಭಾಷಣ ಮಾಡ್ತಾರೆ. ಈಗಲೇ ಕೇಳಿದ್ರು, ಈ ವಾಯು ಮಾಲಿನ್ಯದಿಂದ ಆಗತಕ್ಕಂತಹ ಕಾಯಿಲೆ ಹೃದಯಾಘಾತ ಕೂಡ ಒಪ್ಕೊಳ್ತಾರೆ. ಯಾದಕ್ಕೋಸ್ಕರ? ನಾವು ಬಿಟ್ಟಿರೋ ಈ ಹೊಗೆ ನಾವೇ ಕುಡಿಯೋದಕ್ಕೋಸ್ಕರ. ಅದನ್ನು ಯಾರು ತಪ್ಪಿಸ್ಬೇಕು? ಇನ್ನು ಸಾಯಿಲ್ ಪೊಲ್ಯೂಷನ್, ಈ ನಮ್ಮ ಮಣ್ಣು ನಾವು ಏನು ದೇವರನ್ನ ಪೂಜಿಸ್ತೀವಿ, ಜನ್ಮ ಮಾತೆ ಮಾತೆ, ಆ ಮಾತೆನ ನಾವು ಯಾವ ರೀತಿ ಮಾಡ್ತೀವಿ ತಗೊಂಡೋಗಿ ಎಲ್ಲ ತಗೊಂಡೋಗಿ ಕಸನ ನೆಲೆಸ್ತಾರೆ. ಇನ್ನು ಬೆಳೆಯೋದಕ್ಕೋಸ್ಕರ ಪೆಸ್ಟಿಸೈಡ್ಸ್ ಹಾಕ್ತೀವಿ, ಕೆಮಿಕಲ್ಸನ್ನು ಹಾಕ್ತೀವಿ, ಎಲ್ಲ ಕೀಟನಾಶಕವನ್ನು ಭೂಮಿಗೆ ಹಾಕಿ ಆ ಭೂಮಿ ತಾಯಿ ಯಾವ ರೀತಿ ತಡ್ಕೊಳ್ಳೋಕೆ ಸಾಧ್ಯ? ಆ ಮಾಲಿನ್ಯದಿಂದ ಮತ್ತೆ ಯಾರಿಗೆ ಹಾನಿ ಆಗುತ್ತೆ? ಅದನ್ನು ಮತ್ತೆ ಗಿಡ ಬೆಳಿತೀವಿ, ಆ ಗಿಡದಲ್ಲಿ ಮತ್ತೆ ಅದೇ ಬರ್ತದೆ. ಮತ್ತೆ ನೀವೇನು ಲೆಡ್ಡು, ಆರ್ಸೆನಿಕ್, ಮರ್ಕ್ಯುರಿ ಎಲ್ಲ ತಗೊಂಡೋಗಿ ಹಾಕಿರ್ತೀರಿ, ಅದು ಮತ್ತೆ ನಮ್ಮನ್ನೇ ಬಂದಾಗ ಕ್ಯಾನ್ಸರ್ ಕೂಡ ಉಂಟಾಗುತ್ತೆ ಅಂತಹ ಒಂದು ಆಹಾರವನ್ನು ಸೇವಿಸುತ್ತೆ. ಇನ್ನು ಶಬ್ದ ಮಾಲಿನ್ಯ, ಅದ್ರ ಬಗ್ಗೆ ಹೇಳಲೇಬೇಕಾಗಿದೆ. ಇನ್ನು ಎಷ್ಟು ಶಬ್ದ ಆಗಿದೆ ಅಂತಂದರೆ ಬಾಂಬೆ ಮತ್ತು ಡೆಲ್ಲಿ, ಬೆಂಗಳೂರು ಅಂತ ನಗರಗಳಲ್ಲಿ ನೀವು ಓಡಾಡ್ತಂದ್ರೆ ಮನೆಗೆ ಬಂದರೆ ಕೇಳಿಸೋದೇ ಇಲ್ಲ. ಯಾಕೆಂದ್ರೆ ಆ ಶಬ್ದ ಮಾಲಿನ್ಯದಲ್ಲಿ ಏನಾಗಿರ್ತದೆ, ಕಿವುಗಳೆಲ್ಲ ಮುಚ್ಚೋಗಿರ್ತದೆ. ಶಬ್ದ ಮಾಲಿನ್ಯ ಆಗ್ಬೋದು, ವಾಯು ಮಾಲಿನ್ಯ ಆಗ್ಬೋದು, ನೀರಿನ ಜಲಮಾಲಿನ್ಯ ಆಗ್ಬೋದು, ಸಾಯಿಲ್ ಮಾಲಿನ್ಯ ಆಗ್ಬೋದು, ಭೂಮಿ ಮಾಲಿನ್ಯ ಆಗ್ಬೋದು. ಈ 4 ನಮ್ಮನ್ನು ನಾವೇ ಕೊಲ್ತಾ ಇದ್ದೀವಿ. ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಜೊತೆಗೆ ಜೀವಿತಾವಧಿ ಜಾಸ್ತಿ ಆಗೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಹೋಗಿರ್ತದೆ. ಅಂದರೆ 60-65 ದಾಟಿದ ನಂತರ ಹೆಚ್ಚು ಕಮ್ಮಿ ಎಲ್ಲಿ ಒಂದು BP ಇರ್ತದೆ, ಶುಗರ್ ಇರ್ತದೆ, ಒಂದು ಇನ್ಯಾವುದೋ ಒಂದು ಕ್ಯಾನ್ಸರ್, ಒಂದು ಯಾವುದೋ ಇರ್ತದೆ. ಅವೆಲ್ಲ ಬಂದಿರೋದು ಮಾಡಿ. ಆದ್ದರಿಂದ ಸ್ನೇಹಿತರೆ, ಪರಿಸರ ದಿನಾಚರಣೆಯನ್ನು ಮಾಡ್ತಿರೋದು ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವನ ಶೈಲಿಯನ್ನು ನಾವು ಸುಧಾರಿಸ್ಕೊಳ್ಳೋದಕ್ಕೆ ಹೊರತು ಇನ್ಯಾರನ್ನೇ ಮೆಚ್ಚೋದಕ್ಕೋಸ್ಕರ ಅಲ್ಲ. ಅಥವಾ ಇನ್ಯಾವುದೋ ಒಂದು ದೇಶ ಅವರೊಬ್ಬರು 1972ರಲ್ಲಿ UN ಡಿಕ್ಲೇರ್ ಮಾಡಿಬಿಟ್ಟು ವಿಶ್ವ ಮಾಲಿನ್ಯ ದಿನಾಚರಣೆ ಎಲ್ಲರೂ ಆಚರಿಸಿ ಅಂತ ಈ ವರ್ಷ ಅಸಬಸಾಲ್ನಲ್ಲಿ ಆಚರಿಸ್ತಾ ಇದ್ದಾರೆ. ಈ ವರ್ಷದ ಥೀಮ್ ಇದು
ಅದೆಲ್ಲ ಏನಕ್ಕೋಸ್ಕರ ಅಂತಂದರೆ ನಮ್ಮನ್ನು ನಾವು ಎಚ್ಚರಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೊಂಡು ನಮ್ಮ ಕ್ವಾಲಿಟಿ ಆಫ್ ದಿ ಲೈಫ್ ಏನಿದೆ ಒಂದು ಜೀವನ ಶೈಲಿ ಉತ್ತಮವಾಗಿ ಇರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ದಿನನ ಆಚರಣೆ ಮಾಡಿ ಅದರಿಂದ ಏನೇನು ನಾವು ಉಪಯೋಗಗಳು ಮಾಡ್ಕೊಳ್ಬೋದು ನೋಡಿ. 5 ಆರನ್ನು ನೀವು ಜ್ಞಾಪಿಸ್ಕೊಳ್ಳಿ. 1 ಆರ್, ಮೊದಲನೇ ಆರ್ ರೆಫ್ಯೂಸ್. ಯಾವುದೇ ಒಂದು ಮಾಲಿನ್ಯ ಮಾಡೋದ್ರಿಂದ ರಿಫ್ಯೂಸ್ ಮಾಡಿ. ಯಾವುದೇ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ರಿಫ್ಯೂಸ್ ಮಾಡೋಕ್ಕಾಗಲ್ಲ. ರೆಫ್ಯೂಸ್ ಮಾಡೋಕ್ಕಾಗಿಲ್ವಾ? ರೆಡ್ಯೂಸ್ ಮಾಡಿ. ಎಲ್ಲದೂ ಈಗ ನಾವು ಪ್ಲಾಸ್ಟಿಕ್ ಕುರ್ಚಿನ ಬೇಡ ಅಂತ ಅನ್ನೋಕ್ಕಾಗಲ್ಲ, ರೆಡ್ಯೂಸ್ ಮಾಡಿ. 3ನೇ ರೀಥಿಂಕ್. ಒಂದು ಇನ್ನೊಂದು ಸಾರಿ ಯೋಚನೆ ಮಾಡಿ, ಇದು ಬೇಕಾ, ಇದನ್ನು ಉಪಯೋಗಿಸ್ಬೋದಾ ಬೇಡ. 4ನೇ ರೀಸೈಕಲ್ ಮಾಡಿ. ಯಾವ ವಸ್ತುನು ಯಾವ ಪ್ಲಾಸ್ಟಿಕ್ಕನ್ನು ಬಿಸಾಡಿ, ಯಾವ ಥರ್ಮೋಕೋಲನ್ನು ಬಿಸಾಡಿ. ನಮ್ಮ ನಾಗೇಂದ್ರ ಬಂದು ನೋಡಿದ್ರು, ನಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ರೀಸೈಕಲ್ ಮಾಡಿ. ಅಡುಗೆ ಮನೆಯಿಂದ ಎಸ್ತಿನ ವಸ್ತುವಿಂದ ಹಿಡಿದು ಪ್ರತಿಯೊಂದು ಪ್ಲಾಸ್ಟಿಕ್ಕನ್ನು ನಾವು ಯೂಸ್ ಮಾಡ್ತೀವಿ. ಅದು ನೋಡಿ ನಾನು ಗುರ್ತಿಸಿ ಅವರು ಇಷ್ಟೆಲ್ಲ ಮಾಡ್ತಾರೆ. ನನ್ನ ಸಂತೋಷಕ್ಕೆ ನಾನು ಮಾಡ್ತಾ ಇದ್ದೀನಿ, ಯಾರು ಗುರ್ತಿಸೋದಕ್ಕಲ್ಲ, ಇಲ್ಲ ಬಲವಂತ ಮಾಡಿ ನಮ್ಮನ್ನು ಗುರುತಿಸ್ಬೇಕು ಅಂತ. ರೀಸೈಕಲ್ ಮಾಡಿ. ಯಾವುದೇ ಒಂದು ವಸ್ತು ನಮ್ಮ ಮತ್ತೆ ನೀವು ಉಪಯೋಗಿಸೋದಕ್ಕೆ ಈ ರೀತಿ 4 ಆರನ್ನು ನೀವು ಜೀವಿತಾವಧಿಯಲ್ಲಿ ನೀವು ಅನುಸರಿಸ್ಕೊಳ್ಳೋದೇ ಆದರೆ ಮಾಲಿನ್ಯವನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಈ ವೆಹಿಕಲ್ಸ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಆದಷ್ಟು ನಾನು ಪ್ರತಿದಿನ ಸೈಕಲ್ಲು, ನಮ್ಮ ಮೂರ್ತಿ ಸರ್ ಇಲ್ಲೇ ಇದ್ದಾರೆ, ಯೋಗಕ್ಕೆ ನಾನು ಹೋಗ್ತೀನಿ, ಪ್ರತಿದಿನ ಬೆಳಿಗ್ಗೆ ಸೈಕಲ್ಲೇ ಹೋಗ್ತೀನಿ. 3 ಕಿಲೋಮೀಟರ್ ಅಂತ 6 ಕಿಲೋಮೀಟರ್ 6 ಕಿಲೋಮೀಟರ್ ಇಂಟು 365 ದಿವಸ ಎಷ್ಟಾಯಿತು ಅಷ್ಟು ಪೆಟ್ರೋಲ್ನ ನಾನು ಉಳಿಸಿ. ನಾವು ಯಾರೇ ಸ್ನೇಹಿತರು ಹೋದ್ರು ವಿ ಶೇರ್ ದಿ ವೆಹಿಕಲ್. ಯಾವುದೇ ಒಂದು ನಾನು ಬ್ಯಾಂಗ್ಳೂರು ಹೋದ್ರು ಪ್ಲಾನಿಂಗ್ ಒಂದು ಇದೆ, ಮೆಟ್ರೋಗಳನ್ನೇ ಯೂಸ್ ಮಾಡಿ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ. ಏನೋ ಒಂದು ದೊಡ್ಡಸ್ತಿಗೆಗೋಸ್ಕರ ಕಾರನ್ನು ಬಳಸೋದು ಬೇಡ. ಇದನ್ನು ಮರೆತು ಜನಗಳು ಒಂದಾಗಿ ನಾವೆಲ್ಲರೂ ನಮ್ಮ ಪರಿಸರವನ್ನು ರಕ್ಷಿಸಿದೆ ಆದರೆ ವಿ ಕ್ಯಾನ್ ಲೀವ್ ಇನ್ ಎ ಬೆಟರ್ ಲೈಫ್ ಆ್ಯಂಡ್ ಲೀಡ್ ಎ ಹ್ಯಾಪಿಯರ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್.